ವೈಕುಂಠ ಏಕಾದಶಿ ಉತ್ತರ ದ್ವಾರದಲ್ಲಿ ದೇವರ ದರ್ಶನಕ್ಕೆ ಹರಿದು ಬಂದ ಭಕ್ತ ಜನಸಾಗರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಸಂತೆ ಮೈದಾನದ ರಸ್ತೆಯಲ್ಲಿರುವ ಪುರಾತನ ಭುನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಶುಕ್ರವಾರ ಭಕ್ತರ ಜನಸಾಗರ ಹರಿದು ಬಂತು. ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ಉತ್ತರ ದ್ವಾರದಲ್ಲಿ ಸಾಲುಗಟ್ಟಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ದೇವಾಲಯವನ್ನ ತಳಿರು ತೋರಣ, ವಿದ್ಯುತ್ ದೀಪಗಳು ಹಾಗೂ ವಿವಿಧ ಹೂಗಳಿಂದ ಸೊಗಸಾಗಿ ಶೃಂಗರಿಸಲಾಗಿತ್ತು. ಭುನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನು ವಿವಿಧ ಹೂವುಗಳು ಮತ್ತು ಆಭರಣಗಳಿಂದ ವಿಶೇಷ ವಜ್ರಾಲಂಕಾರದಲ್ಲಿ ಅಲಂಕರಿಸಲಾಗಿತ್ತು. ಮಕ್ಕಳು, ಹಿರಿಯರು ಸೇರಿದಂತೆ ಎಲ್ಲಾ ವರ್ಗದ ಭಕ್ತರು ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥ ನೆರವೇರಲೆಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ದೇವಾಲಯ ಟ್ರಸ್ಟ್ನ ಮಾಜಿ ಅಧ್ಯಕ್ಷ ವೆಂಕಟರಾಯಪ್ಪ, ಕಾರ್ಯದರ್ಶಿ ಜಿ ಲಕ್ಷ್ಮೀಪತಿ, ಶಾಂಭುಮೂರ್ತಿ, ಗಜಾನಾಣ್ಯ, ನಾಗರಾಜ್ ಸೇರಿದಂತೆ ಟ್ರಸ್ಟ್ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಜೈನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಓಂ ನಮೋ ವೆಂಕಟೇಶಾಯ ನಮಃ. ಇವತ್ತು ಮುಕ್ಕೋಟಿ ಏಕಾದಶಿ ಹಾಗೂ ವೈಕುಂಠ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಈ ಒಂದು ಮುಕ್ಕೋಟಿ ಏಕಾದಶಿ ಪ್ರಯುಕ್ತ ಇಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಸುಮಾರು 600 ವರ್ಷಗಳ ಹಿಂದಿನ ಕಾಲದಿಂದ ಚೋಳರ ಕಾಲದಲ್ಲಿ ನಿರ್ಮಿತರಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ ಅತಿ ತುಂಬ ಪವಿತ್ರತೆ ಮತ್ತು ಜನರ ಏನು ಒಂದು ಬೇಡಿಕೆಗೆ ದೇವರು ಅನುಗ್ರಹ ಕೊಡ್ತಕ್ಕಂಥ ಒಂದು ಸ್ವಾಮಿಯ ಒಂದು ದರ್ಶನ ಪಡೀಲಿಕ್ಕೆ ಇವತ್ತಿನ ದಿನ ಬೆಳಗಿನ ಜಾವ 5:30ಯಿಂದ ಕೂಡ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಿಪೂರ್ವಕವಾಗಿ ಬಂದು ಈ ಒಂದು ದೇವರ ದರ್ಶನವನ್ನು ಪಡೀತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ಈ ಒಂದು ದೇವಸ್ಥಾನದಲ್ಲಿ ಶ್ರಾವಣ ಮಾಸದ 4ನೇ ಶನಿವಾರ ರಥೋತ್ಸವ ಮತ್ತು ಮುಕ್ಕೋಟಿ ಏಕಾದಶಿ ಈ ದೇವಸ್ಥಾನದಲ್ಲಿ ತುಂಬ ಪ್ರತ್ಯೇಕವಾಗಿ ನಡೆಯುತ್ತೆ. ಎಲ್ಲ ಭಕ್ತರ ಒಂದು ಕೈಜೋಡಣೆಯಿಂದ ಈ ಒಂದು ಗೋಪುರ ಸುಮಾರು 2 ಕೋಟಿ ರೂಪಾಯಿಗಳಷ್ಟು ಬೆಲೆ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಒಂದು ರಾಜಗೋಪುರ ಮತ್ತು ವಿಮಾನ ಗೋಪುರ ಇವೆಲ್ಲವೂ ಕೂಡ ಈ ದೇವಸ್ಥಾನ ಇತ್ತೀಚೆಗೆ ಏನು ನಾವು ಒಂದು ಟ್ರಸ್ಟನ್ನು ಮಾಡಿಕೊಂಡು ಒಂದು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಅದರ ವತಿಯಿಂದ ಇದು ಮುಜರಾಯಿ ದೇವಸ್ಥಾನ ಆದರೂ ಕೂಡ ಟ್ರಸ್ಟ್ ವತಿಯಿಂದ ನಾವು ಇದನ್ನು ಇಂಪ್ರೂವ್ಮೆಂಟ್ ಮಾಡಿರೋದ್ರಿಂದ ಇದೆಲ್ಲವೂ ಕೂಡ ಕೈ ಬೀಸಿ ಭಕ್ತರನ್ನು ಕರೀತಾ ಇರತಕ್ಕಂಥ ಒಂದು ಪುಣ್ಯಸ್ಥಳವಾಗಿದೆ. ಹಾಗೂ ಈ ಒಂದು ಪ್ರವಾಸಿಗರು ಕೂಡ ಬರ್ತಕ್ಕಂಥ ಒಂದು ಇದರಲ್ಲಿ ಈ ಒಂದು ಗೋಪುರವನ್ನು ಅವರು ಬರುವ ಸಮಯಕ್ಕೆ ಬಾಗಿಲು ತೆಗೆದೇ ಇದ್ದರೂ ಕೂಡ ಇಲ್ಲಿ ಬಂದು ಫೋಟೋ ಮತ್ತು ಛಾಯಾಚಿತ್ರಗಳನ್ನು ತೆಗೆದುಕೊಂಡು ಹೊರತಾ ಇರ್ತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ನಡೀತಾ ಇದೆ. ಜೊತೆಗೆ ಇನ್ನು ಮುಂಬರುವ ದಿನಗಳಲ್ಲಿ ನಾವು ದಿನ ಪೂರ್ತಿ ಈಗಾಗಲೇ ಪ್ರತಿದಿನ ಅರ್ಚಕರು ಬೆಳಗ್ಗೆಯಿಂದ 10 ಗಂಟೆ ತನಕ ಇರ್ತಾರೆ. ಈ ರಜಾ ದಿನಗಳಲ್ಲಿ ಪೂರ್ತಿ ಶನಿವಾರ ಮತ್ತು ಭಾನುವಾರ ಪೂರ್ತಿ ದಿನ ಅರ್ಚಕರು ಇಲ್ಲೇ ಇದ್ದು ಈ ಒಂದು ಬರ್ತಕ್ಕಂಥ ಭಕ್ತರಿಗೆ ಒಂದು ದೇವರ ಅನುಗ್ರಹ ಸಿಗಲಿ ಅಂತ ಮಾಡುವಂಥ ಪ್ರಯತ್ನದಲ್ಲೂ ಕೂಡ ನಾವಿದ್ದೇವೆ. ವೈಕುಂಠ ಏಕಾದಶಿ ಶುಭಾಶಯಗಳು ಎಲ್ಲ ಭಕ್ತಾದಿಗಳಿಗೆ. ಈ ದಿವಸ ಪ್ರತಿ ವರ್ಷದಂತೆ ವೈಕುಂಠ ಏಕಾದಶಿ ಮತ್ತು ದ್ವಾದಶಿಯ ಕಾರ್ಯಕ್ರಮವನ್ನು ಸಂತೆ ಬೀದಿಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಜೃಂಭಣೆಯಾಗಿ ಆಚರಿಸಲಾಗ್ತಾ ಇದೆ. ಭಕ್ತಾದಿಗಳು ಮುಂಜಾನೆಯಿಂದ ಬಂದು ದೇವರ ದರ್ಶನವನ್ನು ಪಡೆದು ವೈಕುಂಠ ದ್ವಾರದಲ್ಲಿ ದೇವರದ ಕೆಳಗಡೆ ಬಂದು ದರ್ಶನ ಮಾಡಿಕೊಂಡು ಪ್ರಸಾದಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ದಿನದ ಪ್ರತಿ ವರ್ಷದಂತೆ ಈ ದಿನವೂ ಕೂಡ ವಿಶೇಷವಾಗಿ ಜನ ಬರ್ತಾ ಇದ್ದಾರೆ. ಎಲ್ಲರೂ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಭಕ್ತಾದಿಗಳು ಬಂದು ಸಂಜೆ ಇವತ್ತು 6-7 ಗಂಟೆವರೆಗೂ ದ್ವಾರ ತೆಗೆದಿರುತ್ತೆ, ದೇವಸ್ಥಾನ ತೆಗೆದಿರುತ್ತೆ. ದಯವಿಟ್ಟು ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಮನವಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.